ಎಲ್ರಿಗೂ ನಮಸ್ಕಾರ. ಈಗ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಕನ್ನಡ ಮಾಡ್ಯೂಲ್ನ ಪರಿವರ್ತನಾ ಅವಧಿಯಲ್ಲಿ ಯಾವ್ಯಾವ ರೀತಿಯಾದಂತಹ ಚಟುವಟಿಕೆಗಳನ್ನ ಅನುಸರಿಸಬೇಕು, ಯಾವ ಅನುಕ್ರಮಗಳನ್ನು ಅಡಾಪ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ತೀನಿ. ಮೊದಲನೇದಾಗಿ ಈ ಒಂದು ಮಾಡ್ಯೂಲ್ ಬಗ್ಗೆ ನಾನು ಪರಿಚಯ ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ. 1ರಿಂದ 5ನೇ ತರಗತಿಗೆ 1ರಿಂದ 30 ದಿನಗಳ ಟ್ರಾನ್ಸಿಷನ್ ಪೀರಿಯಡ್ ಅಂತ ಇರುತ್ತೆ. ಯಾವಾಗ ದ್ವಿಭಾಷಾ ಮಾಧ್ಯಮದಲ್ಲಿ ಮೊದಲ 30 ದಿನಗಳು 1ರಿಂದ 5ನೇ ತರಗತಿಗೆ ಪರಿವರ್ತನಾ ಅವಧಿ ಅಂತ, ಅಂದರೆ ಹೋಮ್ ಅಟ್ಮಾಸ್ಫಿಯರಿಂದ ಸ್ಕೂಲ್ ಅಟ್ಮಾಸ್ಫಿಯರಿಗೆ ಬಂದಾಗ ಆ ಮಗುವನ್ನು ರೀಜನಲ್ ಲ್ಯಾಂಗ್ವೇಜ್ ಅಂದರೆ ಈ ಕನ್ನಡ ಲ್ಯಾಂಗ್ವೇಜಿಂದ ಟಾರ್ಗೆಟ್ ಲ್ಯಾಂಗ್ವೇಜ್ ನಮ್ಮದು ಇಂಗ್ಲೀಷ್ ಲ್ಯಾಂಗ್ವೇಜಿಗೆ ಹೇಗೆ ಮಗುವನ್ನು ಕಂಫರ್ಟಬಲ್ ಲರ್ನಿಂಗಿಗೆ ಮಾಡಬೇಕು ಅನ್ನೋದಕ್ಕೆ ಕೆಲವೊಂದು ಚಟುವಟಿಕೆಗಳನ್ನು ಪರಿವರ್ತನಾ ಅವಧಿ ಅಂತ ನಿಗದಿ ಮಾಡಿದ್ದಾರೆ. ಈ ಕನ್ನಡ ಲ್ಯಾಂಗ್ವೇಜಲ್ಲಿ ನಮಗೇನು ಪ್ರಾಬ್ಲಮ್ ಇಲ್ಲ, ಕನ್ನಡದಲ್ಲೇ ಇರುತ್ತೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ನಾವು ಮಾತಾಡ್ತಾ ಹೋಗೋದಾದರೆ ನೋಡಿ, 1ನೇ ತರಗತಿಗೆ ವಿದ್ಯಾಪ್ರವೇಶ ಅನ್ನೋದು ವಿದ್ಯಾಚೇತನ ಅಂತ ಒಂದು ಪ್ರೋಗ್ರಾಮ್ ಆಗಿ ಇಂಪ್ಲಿಮೆಂಟ್ ಆಗಿದೆ. ಅದು 40 ದಿನದ ಪ್ರೋಗ್ರಾಮ್. ಇನ್ನು ಉಳಿದಂತೆ 2ರಿಂದ 5ನೇ ತರಗತಿಗೆ ಇರ್ತಕ್ಕಂಥದ್ದು ಟ್ರಾನ್ಸಿಷನ್ ಪೀರಿಯಡೇ. ಅದರಲ್ಲಿ ಯಾವ್ಯಾವ ಚಟುವಟಿಕೆಗಳು 30 ದಿನಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಈ 1ನೇ ತರಗತಿಗೆ 40 ದಿನದ ಕಾರ್ಯಕ್ರಮಕ್ಕೆ ವಿದ್ಯಾಚೇತನ ಅಂತ ಒಂದು ಕೈಪಿಡಿ ಬಿಡ್ತಾರೆ. ಹೋದ ವರ್ಷ ನಾವು ಯಾವ ರೀತಿ ನಲಿಕಲಿನಲ್ಲಿ ವಿದ್ಯಾಪ್ರವೇಶ ಚಟುವಟಿಕೆಗಳನ್ನ ಕಾರ್ಯನಿರ್ವಹಿಸಿದ್ವೋ ಅದೇ ರೀತಿಯಾಗಿ ಇರುತ್ತೆ ಅಂತ ಮೊನ್ನೆ ನಡೆದ ವಿಸಿನಲ್ಲಿ ತಿಳಿಸಿದ್ದಾರೆ. ಈ ಒಂದು ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಇಂದಿನ ತರಗತಿಯ ಕಲಿಕೆಯನ್ನು ದೃಢೀಕರಿಸ್ಬಿಟ್ಟು ಪ್ರಸ್ತುತ ತರಗತಿಯ ಪಠ್ಯಕ್ರಮಕ್ಕೆ ಅವ್ರನ್ನ ಹೇಗೆ ಸಿದ್ಧಗೊಳಿಸ್ಕೊಳ್ಬೇಕು ಅನ್ನೋದೇ ಪರಿವರ್ತನಾ ಅವಧಿ ಅಂತ ಅವರು ಹೇಳಿದ್ದಾರೆ. ಟ್ರಾನ್ಸಿಷನ್ ಪೀರಿಯಡ್ ಮೀನ್ಸ್ ಇದರ ಮಹತ್ವ ಏನಪ್ಪ ಅಂದರೆ ಮನೋವೈಜ್ಞಾನಿಕವಾಗಿ ಸಿದ್ಧತೆಯನ್ನು ಮಕ್ಕಳನ್ನು ಮಾಡೋದು, ಹಾಗೆ ಕಲಿಕಾ ಅಂತರವನ್ನು ನೀಗಿಸೋದು, ವೈಯಕ್ತಿಕ ಗಮನವನ್ನು ನೀಡಬೇಕು, ಆತ್ಮವಿಶ್ವಾಸದಿಂದ ಹೊಸ ತರಗತಿಗಳನ್ನು ಮಕ್ಕಳು ಪ್ರವೇಶಿಸಬೇಕು ಅನ್ನೋದು ಕೂಡ ಈ ಒಂದು ಪರಿವರ್ತನಾ ಅವಧಿ ಟ್ರಾನ್ಸಿಷನ್ ಪೀರಿಯಡ್ನ ಮಹತ್ವ ಆಗಿದೆ. ಈ ಒಂದು ತರಬೇತಿನ ನಮಗೆಲ್ಲ ನೀಡಿದಾರಲ್ಲ, ಇದರ ಉದ್ದೇಶ ಏನು ಅಂತನ್ನೋದು, ಹಾಗೆ ತರಗತಿನಲ್ಲಿ ಕಲಿಕಾ ಫಲಗಳು ಹೇಗಿರುತ್ತೆ, ಚಟುವಟಿಕಾ ಹಾಳೆಗಳು ಹೇಗಿರುತ್ತೆ, ಮೌಲ್ಯಮಾಪನ ವಿಧಾನ ಯಾವುದು, ಶಿಕ್ಷಕರ ಪಾತ್ರ ಏನು ಅನ್ನೋದನ್ನು ಅನುಷ್ಠಾನ ಮಾಡೋದು ಹೇಗೆ ಅನ್ನೋದನ್ನು ಈ ಒಂದು ತರಬೇತಿನಲ್ಲಿ ನಮಗೆಲ್ಲ ತಿಳಿಸಿದ್ದಾರೆ. ಇದರ ಉದ್ದೇಶಗಳನ್ನ ನೋಡ್ತಾ ಹೋಗೋದಾದರೆ ಪರಿವರ್ತನಾ ಅವಧಿಯ ಮುಖ್ಯ ಉದ್ದೇಶ ಏನು ಅಂದರೆ ಒಂದು ಕಲಿಕಾ ಸೇತುವೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಇಂದಿನ ವರ್ಷ ಏನು ಕಲ್ತಿದ್ದಾರೆ, ಪ್ರಸಕ್ತ ಸಾಲಿನಲ್ಲಿ ಯಾವ ಪಠ್ಯ ವಸ್ತು ಅಥವಾ ಪಠ್ಯಪುಸ್ತಕದಲ್ಲಿ ಏನು ಪಠ್ಯಕ್ರಮ ಇದೆ ಅದರ ನಡುವೆ ಒಂದು ಜೋಡಣೆಯನ್ನು ಮಾಡ್ತಕ್ಕಂಥದ್ದು ಅವರ ಉದ್ದೇಶ. ಇನ್ನು ಮೂಲ ಸಾಮರ್ಥ್ಯಗಳನ್ನು ವೃದ್ಧಿ ಮಾಡೋದು. ನಮಗೆಲ್ಲ ಗೊತ್ತಿದೆ ಲ್ಯಾಂಗ್ವೇಜ್ ಸ್ಕಿಲ್ಸ್ ಯಾವ್ಯಾವುದು ಅಂತ. ಆಲಿಸುವಿಕೆ, ಮಾತನಾಡುವಿಕೆ, ಓದುವಿಕೆ, ಬರೆಯುವ ಸಾಮರ್ಥ್ಯಗಳನ್ನು ದೃಢಪಡಿಸೋದು ಅಂತಿದೆ. ಈಗ ಈ ಟ್ರಾನ್ಸಿಷನ್ ಪೀರಿಯಡಲ್ಲಿ ಈ ವರ್ಷದಿಂದ ದ್ವಿಭಾಷಾ ಮಾಧ್ಯಮದಲ್ಲಿ ಇನ್ನೂ ಒಂದು ಸ್ಕಿಲ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ. LSRW ಅಂತ ಇತ್ತಲ್ಲ, ಅದರ ಮೊದಲನೇದಾಗಿ ಯೋಚಿಸುವಿಕೆ ಅಂತ, ಥಿಂಕಿಂಗ್. ಮಗು ಆಲೋಚಿಸುವ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು. ನಂತರ ಆಲಿಸುವ ಸಾಮರ್ಥ್ಯ, ಆನಂತರ ಮಾತನಾಡೋದು, ಅನಂತರ ಬರೆಯುವುದು, ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಂತ ಕೊಟ್ಟಿದ್ದಾರೆ. ಅಂದರೆ LSRW ಜೊತೆಗೆ ಥಿಂಕಿಂಗ್ ಅನ್ನೋದು ಯೋಚಿಸುವ ಸಾಮರ್ಥ್ಯವನ್ನು ಒಂದು ಆ್ಯಡ್ ಮಾಡಿದ್ದಾರೆ ಈಗ. ಇನ್ನು ಕಲಿಕಾ ಕಂದರದ ನಿವಾರಣೆ, ಕೊರತೆ ಇರುವ ಸಾಮರ್ಥ್ಯಗಳನ್ನ ಮಕ್ಕಳಲ್ಲಿ ಗುರುತಿಸ್ಬಿಟ್ಟು ಆ ಒಂದು ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಬೆಂಬಲಿತವಾದಂತಹ ಚಟುವಟಿಕೆಗಳನ್ನ ಆಯೋಜಿಸಿದ್ದಾರೆ. ಇನ್ನು ತರಗತಿಯ ಎಲ್ಲ ಮಕ್ಕಳಲ್ಲಿ ಗರಿಷ್ಠ ಸಾಮರ್ಥ್ಯ ಬೆಳೆಸ್ಬಿಟ್ಟು ಒಂದು ಸಮನ್ವಯತೆ ತರೋದೇ ಇವ್ರ ಮೇಯ್ನ್ ಥೀಮ್ ಆಗಿದೆ. ಕನ್ನಡ ವಿಷಯದಲ್ಲಿ ಪರಿವರ್ತನಾ ಅವಧಿಯ ಪ್ರಾಮುಖ್ಯತೆ ಹೇಗಿರುತ್ತಪ್ಪ ಅಂತಂದರೆ, ಭಾಷೆ ಎಂಬುದು ಎಲ್ಲ ವಿಷಯಗಳ ಕಲಿಕೆಗೆ ಅಡಿಪಾಯ ಅಂತ ನಮಗೆಲ್ಲ ಗೊತ್ತಿದೆ. ಅಂದರೆ ಈಗ ನಮಗೆ ಫಸ್ಟು ಕನ್ನಡ ಮದರ್ ಟಂಗ್ ಆಗಿರೋದ್ರಿಂದ ಕನ್ನಡ ಭಾಷೆಯಲ್ಲಿ ಪರಿವರ್ತನಾ ಅವಧಿನಲ್ಲಿ ನಾವು ಏನೇನು ಮಾಡಬೇಕು ಅಂತ ತಿಳ್ಕೊಂಡ್ರೆ ಉಳಿದಿದ್ದಂಥ ಸಬ್ಜೆಕ್ಟ್ಸಲ್ಲಿ ಮಾಡೋದು ಈಸಿ ಇರುತ್ತೆ. ಮೊದಲನೇದಾಗಿ ವರ್ಣಮಾಲೆ, ಗುಣಿತಾಕ್ಷರ, ಒತ್ತಕ್ಷರಗಳ ಅರಿವು ಮತ್ತು ಬರವಣಿಗೆ ಮೇಲೆ ಹಿಡಿತ ಸಾಧಿಸೋದು ಇದರ ಅಗತ್ಯ ಇದೆ. ಸರಾಗವಾಗಿ ಓದುವ ಕೌಶಲ್ಯ ಇರಬೇಕು. ಉಳಿದ ವಿಷಯಗಳಲ್ಲೂ ಆವಾಗ ಗ್ರಹಿಕೆ ಇಲ್ಲದೇ ಇದ್ದರೆ ಗ್ರಹಿಕೆ ಕಷ್ಟ ಆಗುತ್ತೆ. ಅದಕ್ಕೆ ಮೊದಲನೇದಾಗಿ ಸರಾಗವಾಗಿ ಓದುವ ಕೌಶಲ್ಯ ಬೆಳೆಸಬೇಕು ಅಂತ ಹೇಳಿದ್ದಾರೆ. ಇನ್ನು ಈ ಒಂದು ಕೈಪಿಡಿ ನೋಡಿ, ನಾನು ಮೊದಲನೇ ಹೇಳ್ತಾ ಇದ್ದೀನಿ, 1ನೇ ತರಗತಿಗೆ ವಿದ್ಯಾಪ್ರವೇಶದ ಬದಲಾಗಿ ಈ ಸರಿ ಅವರು ಒಂದು ಪ್ರೋಗ್ರಾಮ್ನ ಮಾಡಿದ್ದಾರೆ. ಅದರಲ್ಲಿ ಆ ಕೈಪಿಡಿನಲ್ಲೇ ಬಿಡ್ತಾರೆ ಅವರು 40 ದಿನದ ಕಾರ್ಯಚಟುವಟಿಕೆಗಳು. ಡೇ 1ಇಂದ 40 ದಿನಗಳ ಕಾರ್ಯಗಳಿಗೆ ಏನೇನು ಚಟುವಟಿಕೆಗಳನ್ನ ಮಾಡಬೇಕು ಅಂತ ಅವರೇನೆ ತಿಳಿಸ್ಕೊಡ್ತಾರೆ. ಇನ್ನು 2ರಿಂದ 5ನೇ ತರಗತಿಗೆ ವಿಷಯವಾರು, ತರಗತಿವಾರು ಒಂದೊಂದು ಮಾಡ್ಯೂಲ್ ಅಂತ ಮಾಡಿದ್ದಾರೆ.
ಆ ಮಾಡ್ಯೂಲಲ್ಲಿ ಕೈಪಿಡಿ, ಆ ಕೈಪಿಡಿನ ಸಾಹಿತ್ಯನ ನಮಗೆಲ್ಲ ಒದಗಿಸ್ತೀವಿ ಅಂತ DSCRT ಕಡೆಯಿಂದ VCನಲ್ಲಿ ಹೇಳಿದ್ದಾರೆ. ಈ ಒಂದು ಕೈಪಿಡಿನ ಹೇಗೆ ರೂಪುರೇಷೆ ಮಾಡಿದ್ದಾರೆ ಅಂದರೆ, ಮೊದಲನೇದಾಗಿ ಪ್ರತಿಯೊಂದು ವಿಷಯಕ್ಕೂ ಪ್ರತಿ ತರಗತಿಗೂ ಕಲಿಕಾ ಫಲಗಳನ್ನು ಅವರೇ ನೀಡಿದ್ದಾರೆ, ನಿಗದಿಗೊಳಿಸಿದ್ದಾರೆ. ಆನಂತರ ನಮಗೆ 30 ದಿನ ನಾವು ಏನು ಮಾಡಬೇಕು ಅನ್ನೋದನ್ನು ಒಂದು ಕ್ಯಾಲೆಂಡರ್ ತಯಾರಿಸಿದ್ದಾರೆ. ಆ ಕ್ಯಾಲೆಂಡ್ರಲ್ಲಿ ಏನಿರುತ್ತೆ, ಮೊದಲನೇ ದಿನ ಡೇ 1 ನಾವು ಏನು ಮಾಡಬೇಕು, ಯಾವ ಚಟುವಟಿಕೆ ಮಾಡಬೇಕು, ಯಾವ ತರಗತಿಗೆ. ನಂತರ ಚಟುವಟಿಕೆ ಹಾಳೆಗಳಿರುತ್ತೆ, ಆ್ಯಕ್ಟಿವಿಟಿ ವರ್ಕ್ಶೀಟ್ಸ್ ಅಂತ ಇರುತ್ತೆ. ಅದೇ ಮೇಯ್ನ್ ನಮಗೆ ಬೇಕಾಗಿರೋದು. ಅದನ್ನು ನಾವು ಡೇ 1ಇಂದ ಡೇ 30 ತನಕ ಮಕ್ಕಳಿಗೆ ಮಾಡಿಸ್ತಾ ಹೋಗೋದು. 30 ದಿನಗಳ ಟ್ರಾನ್ಸಿಷನ್ ಪೀರಿಯಡ್ ಅಂತ ಹೇಳಿದ್ದಾರೆ, ಆದರೆ ನಮಗೆ ಸಿಗೋದು 25 ದಿನ ಅಷ್ಟೇ. ಅನಂತರ 4 ಮತ್ತು 5ನೇ ತರಗತಿಗೆ ಪೂರ್ವ ಮತ್ತು ಸಾಫಲ್ಯ ಪರೀಕ್ಷೆ ಇರುತ್ತೆ. ನೋಡಿ ಹೇಳ್ತಾ ಇದ್ದೀನಿ, 1ನೇ ತರಗತಿಗೆ ವಿದ್ಯಾಪ್ರವೇಶ ಅಂತ ಏನಿದೆ ಅದನ್ನು ವಿದ್ಯಾಚೇತನ ಅಂತ ಮಾಡಿದ್ದಾರೆ. ಆ ಪ್ರೋಗ್ರಾಮ್ ಮೂಲಕ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ. 40 ದಿನ ಏನು ಮಾಡಬೇಕು ಅಂತ ಅದಕ್ಕೆ ಒಂದು ಪ್ರೋಗ್ರಾಮ್ದು ಕೈಪಿಡಿ ಕೊಡ್ತಾರೆ. 2-3ಕ್ಕೆ ಬ್ರಿಡ್ಜ್ ಕೋರ್ಸ್ ಥರ ಪ್ರೀ ಟೆಸ್ಟು ಪೋಸ್ಟ್ ಟೆಸ್ಟು ಮಾಡೋಂಗಿಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಕೈಪಿಡಿನಲ್ಲಿರ್ತಕ್ಕಂಥ ಚಟುವಟಿಕೆ ಹಾಳೆಗಳನ್ನು ತುಂಬಿಸಿ ಇಡಬೇಕು. ಅದಕ್ಕೆ ಶಿಕ್ಷಕರಿಗೆ ಅಬ್ಸರ್ವೇಷನ್ ಶೀಟ್ ಬರುತ್ತೆ. ಅದು ಯಾವತ್ತು ಫಿಲಪ್ ಮಾಡಬೇಕು, 25ನೇ ದಿನ ಶಿಕ್ಷಕರು 2ನೇ ತರಗತಿಗೆ 3ನೇ ತರಗತಿಗೆ ಫಿಲಪ್ ಮಾಡಬೇಕು. ಸ್ಪಷ್ಟವಾಗಿ ಹೇಳ್ತಿದ್ದೀನಿ, 2ನೇ ತರಗತಿಗೆ 3ನೇ ತರಗತಿಗೆ ದಯಮಾಡಿ ನೈದಾನಿಕ ಪರೀಕ್ಷೆ ಆಗಲಿ ಸಾಫಲ್ಯ ಪರೀಕ್ಷೆ ಆಗಲಿ ಇರೋದಿಲ್ಲ. 4 ಮತ್ತು 5ನೇ ತರಗತಿಗೆ ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ಎರಡೂ ಇರುತ್ತೆ. ಇದು 2-3 ಒಂದು ರೀತಿ ಪರಿವರ್ತನಾ ಅವಧಿನಲ್ಲಿ ಚಟುವಟಿಕೆಗಳಿದ್ದರೆ 4-5ರಲ್ಲಿ ಒಂದು ರೀತಿ ಇದೆ. 4-5ರಲ್ಲೂ 30 ದಿನಕ್ಕೂ ಚಟುವಟಿಕೆಗಳು ಇದೆ, ಚಟುವಟಿಕೆ ಹಾಳೆಗಳು ಇದೆ, ಕಲಿಕಾ ಫಲಗಳನ್ನ ನಿಗದಿ ಮಾಡಿದ್ದಾರೆ. ಆದರೆ ಮೊದಲನೇ ದಿನ ನಾವು ಪ್ರೀ ಟೆಸ್ಟ್ ಮಾಡಬೇಕು, ಪೂರ್ವ ಪರೀಕ್ಷೆ ಮಾಡಬೇಕು, 25ನೇ ದಿನ ಸಾಫಲ್ಯ ಪರೀಕ್ಷೆ ಮಾಡಬೇಕು. ಆ ಒಂದು ಪರಿವರ್ತನಾ ಅವಧಿನ ಕಲಿಕಾ ಫಲಗಳು ಕೊಟ್ಟಿರ್ತಾರೆ, ಕ್ಯಾಲೆಂಡ್ರು ಕೊಟ್ಟಿರ್ತಾರೆ, ಚಟುವಟಿಕೆ ಹಾಳೆಗಳು ಕೊಟ್ಟಿರ್ತಾರೆ. ಇನ್ನು 4-5ಕ್ಕೆ ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ಮಾಡಬೇಕಾಗತ್ತೆ. ಈಗ ನೋಡಿ, 2ನೇ ತರಗತಿನಲ್ಲಿ ಕಲಿಕಾ ಫಲಗಳು ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 7 ಕಲಿಕಾ ಫಲಗಳನ್ನು ನಿಗದಿ ಮಾಡಿದ್ದಾರೆ. ಹೀಗೆ ತರಗತಿವಾರು ವಿಷಯವಾರು ಕಲಿಕಾ ಫಲಗಳನ್ನು ಅವರೇ ನಿಗದಿ ಮಾಡಿದ್ದಾರೆ. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಕಲಿಕಾ ಫಲಗಳು 7 ಇದೆ. ನಾನು ಇದನ್ನೇನು ಓದ್ತಾ ಹೋಗಲ್ಲ, ನಿಮಗೆ ಕೈಪಿಡಿನಲ್ಲಿ ಸಿಗುತ್ತೆ ಇದು. ನಂತರ ಈ ಒಂದು 2ನೇ ತರಗತಿ ಕನ್ನಡ ವಿಷಯ ಪರಿವರ್ತನಾ ಅವಧಿಯಲ್ಲಿ ಕಲಿಕಾ ಫಲಗಳಲ್ಲಿ ಏನೇನು ಸೂಚಕಗಳನ್ನ ಕೊಟ್ಟಿದ್ದಾರೆ ಅಂದರೆ, ಈ ಚಟುವಟಿಕೆಗಳು ಕಲಿಕಾ ಅಂಶಗಳ ಮೂಲಕ ಯಾವ್ಯಾವ ರೀತಿ ಮಾಡಬೇಕು ಅನ್ನೋದನ್ನು ಆ ಕೈಪಿಡಿನಲ್ಲೇ ಕೊಟ್ಟಿದ್ದಾರೆ. ಕೈಪಿಡಿ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇದು ಚಟುವಟಿಕೆ ಹೆಸರು ಕೊಟ್ಟಿದ್ದಾರೆ. ಮೊದಲನೇ ವಾರ ಪರಿವರ್ತನಾ ಅವಧಿಯ ಚಟುವಟಿಕೆಗಳು. ನೋಡಿ, ಇಲ್ಲಿ 1ನೇ ತಾರೀಕು ಸೋಮವಾರ, 2ನೇ ತಾರೀಕು ಮಂಗಳವಾರ, 3ನೇ ತಾರೀಕು ಏನೇನು ಮಾಡಬೇಕು ಅಂತ ಅವರೇ ಕೊಟ್ಟಿದ್ದಾರೆ. ಯಾವ ಚಟುವಟಿಕೆಗಳನ್ನ ಮುಂದುವರಿಸಬೇಕು ಅಂತ ಕೂಡ ಅವರೇ ಕೊಟ್ಟಿದ್ದಾರೆ. ನಿಮಗೆಲ್ಲ ಈಗ ಅನ್ನಿಸ್ತಿರ್ಬೋದು, 4 ಮತ್ತು 5ಕ್ಕೇನೋ ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ಮಾಡಿ A ಮತ್ತು B ಗ್ರೇಡ್ ಮಾಡ್ತೀವಿ, 2-3ಕ್ಕೆ ಯಾವ ಥರ ಮಾಡೋದು ಅಂತ. 2-3ಕ್ಕೆ ಸ್ಯಾಪಲ್ಲಿ ನಾವು ತುಂಬೋಂಗಿಲ್ಲ ಅಂತ ಅವರೇ DSCRT VCನಲ್ಲಿ ಹೇಳಿದ್ದಾರೆ. ಅಂದರೆ ಆ ಫಾರ್ಮೇಟ್ಸ್ ಇರೋದಿಲ್ಲ. 4ರಿಂದ 5, 4ರಿಂದ ಮುಂದಿನ ತರಗತಿಗಳಿಗೆ ಮಾತ್ರ ನಾವು ಸ್ಯಾಪಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. 2 ಮತ್ತು 3ನೇ ತರಗತಿನಲ್ಲಿ ಏನು ಚಟುವಟಿಕೆ ನಿರ್ವಹಿಸಿರ್ತೀವೋ ಆ ಚಟುವಟಿಕೆ ಹಾಳೆಗಳನ್ನು ಮಗುವಿನ ಕೃತಿ ಸಂಪುಟದಲ್ಲಿ ಹಾಕಿ, ಅದು ಮುಗಿದ ನಂತರ 25ನೇ ದಿನ ನಾವು ಟೀಚರ್ ಅಬ್ಸರ್ವೇಷನ್ ಶೀಟಲ್ಲಿ ಅವಲೋಕನ ಪಟ್ಟಿನಲ್ಲಿ ಆ ಮಗುವಿನ ಮುಂದೆ ಅಚೀವ್ಡು, ಡೆವಲಪಿಂಗು, ನೀಟು, ಅಚೀವ್ ಅಂತ ಏನೋ ಕೊಟ್ಟಿದ್ದಾರೆ ಅವರು. ಅಲ್ಲೇ ಅವರೇ ಎಲ್ಲ ವಿವರಣೆ ಕೊಟ್ಟಿದ್ದಾರೆ. ನಾವು ಏನು ಯೋಚನೆ ಮಾಡೋಂಗಿಲ್ಲ. ಅವ್ರು ಏನು ಡಿಸೈನ್ ಮಾಡಿದಾರೋ ಅದನ್ನು ಇಂಪ್ಲಿಮೆಂಟ್ ಮಾಡೋದಷ್ಟೇ ನಮ್ಮ ಕೆಲಸ. ಅನಂತರ ಈಗ ನೀವೆಲ್ಲ ಗೊತ್ತಿರ್ಬೋದು, ನಾವು ನಲಿಕಲಿ ಕಾರ್ಡಲ್ಲಿ ಯಾವ ರೀತಿ ಅಂದರೆ ಒಂದು ಚಟುವಟಿಕೆ ಕೊಟ್ಟರೆ ಆ ಚಟುವಟಿಕೆಗೆ ಸ್ಟೆಪ್ 1, ಸ್ಟೆಪ್ 2, ಮೊದಲನೇ ಹಂತ, 2ನೇ ಹಂತ, ಪ್ರೊಸೀಜರ್ ಹೇಗೆ ಅಂತ ಇತ್ತು ನಲಿಕಲಿ ಕಾರ್ಡ್ಸಲ್ಲಿ. ಅದೇ ರೀತಿಯಾಗಿ ಒಂದು ಚಟುವಟಿಕೆ ಕೊಟ್ಟರೆ ಅದು ಹೇಗೆ ಮಾಡಿಸೋದು ಅಂತ ಕೂಡ ಅವರೇ ನಮಗೆ ತಿಳಿಸಿದ್ದಾರೆ. ಇನ್ನು 2ನೇ ತರಗತಿನಲ್ಲಿ ಏನೇನು ಚಟುವಟಿಕೆಗಳಿದೆಯಪ್ಪ ಅಂತಂದರೆ, ಹಾಡಿ ಕುಣಿಯೋಣ, ಚಿತ್ರ ಓದು, ಕತೆ ಹೇಳೋದು, ಕೇಳುತ್ತಾ ಹಾಡೋಣ, ಕತೆ ಕಟ್ಟೋಣ, ಈ ರೀತಿಯಾಗಿ ಇವೆಲ್ಲ ಕೂಡ ಚಟುವಟಿಕೆಗಳು. ಇದೆಲ್ಲ ನಿಮಗೆ ಕೈಪಿಡಿನಲ್ಲೇ ಸಿಗುತ್ತೆ. ಆ ಕೈಪಿಡಿಗಳನ್ನ ಅವರು ತರಗತಿಗೊಂದು ಕೊಟ್ಟಿದ್ರೆ ನಮಗೆ ಚೆನ್ನಾಗಿರೋದು. ಪ್ರತಿಯೊಂದು ಮಗುಗೂ ಒಂದೊಂದು ಬುಕ್ ಮಾಡಿ ಪರಿವರ್ತನಾ ಅವಧಿದ ಬುಕ್ಸು ಅಂತ ಹ್ಯಾಂಡ್ ಬುಕ್ ಕೊಟ್ಟಿದ್ರೆ ಅದರಲ್ಲೇ ಫಿಲಪ್ ಮಾಡಿ ಇಡಿಸ್ಬೋದಿತ್ತು. ಆದರೆ ಈಗ ಅದು ಕೊಡ್ತಾ ಇಲ್ಲ, ನಾವೇ ವರ್ಕ್ಶೀಟ್ಗಳನ್ನ ತೊಗೋಬೇಕಾಗತ್ತೆ. ಇಲ್ಲಿ ನೋಡಿ, ಒಂದು ಚಟುವಟಿಕೆದ ಮಾದರಿ ಕೊಟ್ಟಿದ್ದಾರೆ. ಇಲ್ಲಿ ಏನು ಕಲಿಕಾ ಫಲ ಇದೆ ಅಂದರೆ,
ಅಕ್ಷರಗಳ ಪರಿಚಿತ ಸರಳ ಪದಗಳನ್ನು ಸರಿಯಾಗಿ ಓದ್ತಾರೆ. 3-4 ಅಕ್ಷರ ಇರ್ತಕ್ಕಂತಹ ಒಂದು ಪದವನ್ನು ಮಗು ಸರಿಯಾಗಿ ಓದುತ್ತೆ ಅಂತನ್ನೋದ್ರ ಬಗ್ಗೆ ಒಂದು ಚಟುವಟಿಕೆ ಮಾಡ್ತಿದ್ದಾರೆ. ಈ ಚಟುವಟಿಕೆಯಲ್ಲಿ ಹೇಗೆ ಮಾಡಬೇಕು, ಅದು ಎಷ್ಟು ದಿನ ಮಾಡಬೇಕು, ಅದನ್ನು ಯಾವ್ಯಾವ ಮಕ್ಕಳು ಮಾಡಬೇಕು ಅನ್ನೋದನ್ನು ಉಲ್ಲೇಖ ಸಮೇತ ಅವರೇ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಎಷ್ಟನೇ ದಿನ ಮಾಡಬೇಕು, ಇದನ್ನು ಈ ಒಂದು ಚಟುವಟಿಕೆ ಮಾಡೋಕ್ಕೆ ಎಷ್ಟು ದಿನ ನಿಗದಿಪಡಿಸಿದ್ದಾರೆ, ಏನು ಅಂತ ಅದ್ರ ಪ್ರೊಸೀಜರ್ಸ್ ಎಲ್ಲ ಅವರೇ ಕೊಟ್ಟಿರ್ತಾರೆ. ಅದನ್ನು ನೋಡ್ಕೊಂಡು ನಾವು ಮಾಡ್ತಾ ಹೋಗೋದಷ್ಟೇ. ಈಗ ನಿಮಗೆ ಒಂದು ಕಾನ್ಸೆಪ್ಟ್ ಅರ್ಥ ಆಗಿರ್ಬೋದು ಅಂದ್ಕೋತೀನಿ. ನೋಡಿರಿ, ಒಂದು ಚಟುವಟಿಕೆ ಹಾಳೆ ಅಂದರೆ ಈ ರೀತಿಯಾಗಿರುತ್ತೆ. ಪ್ರತಿಯೊಂದು ಚಟುವಟಿಕೆಗೂ ಒಂದೊಂದು ಹಾಳೆ ಕೊಡ್ತಾ ಹೋಗಿದ್ದಾರೆ ಅವರು. ಇನ್ನು 3ನೇ ತರಗತಿ ನೋಡಿದ್ರೆ ಇಲ್ಲಿ ಎಷ್ಟು ಕಲಿಕಾ ಫಲಗಳು ನಿಗದಿಪಡಿಸಿದ್ದಾರೆ? 6 ಕಲಿಕಾ ಫಲಗಳನ್ನ ನಿಗದಿಪಡಿಸಿದ್ದಾರೆ. ಒಂದೊಂದು ತರಗತಿಗೂ ಕೂಡ ಅವರು ಕಲಿಕಾ ಫಲಗಳನ್ನು ನಿಗದಿಪಡಿಸಿದ್ದಾರೆ. ಹಾಗೆಯೇ ನಿಮಗೆ ಇನ್ನೂ ಒಂದು ಹೇಳಬೇಕಂದ್ರೆ 4 ಮತ್ತು 5ನೇ ತರಗತಿಗೆ ಪ್ರೀ ಟೆಸ್ಟು ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರು ಅದೇ ಕೈಪಿಡಿನಲ್ಲಿದೆ. ಮೊದಲ 4 FLNಗೆ ಸಂಬಂಧಪಟ್ಟಿದ್ದು, ಇನ್ನು ಉಳಿದಿರ್ತಕ್ಕಂಥ 6 ಹಿಂದಿನ ತರಗತಿಗೆ ಸಂಬಂಧಪಟ್ಟಂಥ LOSಗಳು. ಅದು ಅವರೇ ಕ್ವಶನ್ ಮಾಡಿದ್ದಾರೆ. ಈಗ ನೋಡಿ, ನಿಮಗೆ ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿ 6 ಕಲಿಕಾ ಫಲ 3ನೇ ತರಗತಿ ನಿಗದಿಪಡಿಸಿದ್ದಾರೆ ಅಂದರೆ 10 ಕ್ವಶನ್ ಇರುತ್ತೆ. 10 ಕ್ವಶನ್ಗಳನ್ನ ಈ ಒಂದು ಕಲಿಕಾ ಫಲ LOSಗೆ ನಾವು ಮ್ಯಾಪಿಂಗ್ ಮಾಡ್ಕೋಬೇಕು. ಯಾಕಂದರೆ ನಾವು ಸ್ಯಾಪಿಗೆ ತುಂಬಬೇಕಾದ್ರೆ ಸ್ಯಾಪಲ್ಲಿರೋದು 6 ಕಲಿಕಾ ಫಲಗಳಿರ್ತವೆ. 10 ಕ್ವಶನಿಂದ ಎಲ್ಲಿಗೆ ತುಂಬಬೇಕಂದ್ರೆ ಫಸ್ಟ್ ನಾವು ಅದನ್ನು ಈ ಕಲಿಕಾ ಫಲಕ್ಕೆ ಇಷ್ಟು ಪ್ರಶ್ನೆ ಕೇಳಿದ್ದಾರೆ ಅಂತ ಮ್ಯಾಪಿಂಗ್ ಮಾಡಿಕೊಂಡು ಆ ಒಂದು ಕಲಿಕಾ ಫಲಕ್ಕೆ 3 ಪ್ರಶ್ನೆ ಕೇಳಿದರೆ 3 ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದಿದ್ರೆ ಮಾತ್ರ ನಾವು ಅದಕ್ಕೆ ಎ ಅಂತ ಅಚೀವ್ಡ್ ಅಂತ ಕೊಡಬೇಕು. ಇನ್ನು 3ನೇ ತರಗತಿ ಕಲಿಕಾ ಹಾಳೆಗಳು ಏನೇನಿರುತ್ತೆ ಅಂತ ತೋರಿಸಿದ್ದಾರೆ ಕೈಪಿಡಿನಲ್ಲಿ. ಈ ಒಂದು ಚಟುವಟಿಕೆ ಹಾಳೆ ಮಾದರಿ ಇದೆ ಇದು. ಇನ್ನು 4ನೇ ತರಗತಿ ಭಾಷಾ ನಿರಂತರ. ನೋಡಿ, ಇಲ್ಲಿ 7 ಬಂದು LOS. 3ನೇ ತರಗತಿಗೆ 6 ಇದ್ದರೆ 4ನೇ ತರಗತಿಗೆ 7 ಕಲಿಕಾ ಫಲಗಳನ್ನು ನೀಡಿದ್ದಾರೆ. ಇಲ್ಲೂ ಕೂಡ ಚಟುವಟಿಕೆಗಳನ್ನ ಕೊಟ್ಟಿದ್ದಾರೆ. ಪ್ರತಿ ತರಗತಿಗೂ ಮೊದಲನೇ ಕೈಪಿಡಿನಲ್ಲಿ ಏನಿದೆ, ಕಲಿಕಾ ಫಲಗಳಿದೆ, 30 ದಿನ ಏನು ಮಾಡಬೇಕು ಅಂತ ಕ್ಯಾಲೆಂಡರ್ ಇದೆ, ಚಟುವಟಿಕೆ ಹಾಳೆಗಳಿದೆ. ಆ ಚಟುವಟಿಕೆ ಹಾಳೆಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ನಾವು ಏನು ಪ್ರೊಸೀಜರ್ನ ಫಾಲೋ ಅಪ್ ಮಾಡಬೇಕಂತಿದೆ. ಅನಂತರ 25ನೇ ದಿನ ನಾವು ಟೀಚರ್ ಅಬ್ಸರ್ವೇಷನ್ ಶೀಟಲ್ಲಿ ಮಗುವಿನ ಒಂದು ಸಾಮರ್ಥ್ಯವನ್ನು 2ನೇ ತರಗತಿ 3ನೇ ತರಗತಿಯವರಿಗೆ ಟೀಚರ್ ಅಬ್ಸರ್ವೇಷನ್ ಶೀಟಲ್ಲಿ ಅದನ್ನು ರೂಬ್ರಿಕ್ಸಲ್ಲಾಗಲಿ ಅವಲೋಕನ ಪಟ್ಟಿನಲ್ಲಾಗಲಿ ಒಂದು ದಾಖಲೆ ಮಾಡ್ತಕ್ಕಂಥದ್ದು ಅವರಿಗೆ ರೆಕಾರ್ಡ್ಸು. 4 ಮತ್ತು 5ನೇ ತರಗತಿಗೆ ಪ್ರೀ ಟೆಸ್ಟು ಪೋಸ್ಟ್ ಟೆಸ್ಟು ಅನಾಲಿಸಿಸ್ ಇರುತ್ತೆ. ಅನಂತರ ಅವ್ರದ್ದು ರೆಮಿಡಿಯಲ್ ಟೀಚಿಂಗ್ ಕೂಡ ಇರುತ್ತೆ. ನೋಡಿ, ಇಲ್ಲಿ ಮತ್ತೆ 5ನೇ ತರಗತಿಗೆ ಬಂದರೆ 6 LOS, 4ನೇ ತರಗತಿಗೆ 7, 5ನೇ ತರಗತಿಗೆ 6. ಇದೇ ರೀತಿಯಾಗಿ ಎಲ್ಲ ತರಗತಿಗಳಿಗೂ ಕೂಡ ಮೊದಲನೇದಾಗಿ ಕ್ಯಾಲೆಂಡರ್ ಕೊಟ್ಟಿರ್ತಾರೆ, ಚಟುವಟಿಕೆ ಹಾಳೆಗಳು ಕೊಟ್ಟಿರ್ತಾರೆ, ಚಟುವಟಿಕೆಗಳನ್ನ ಕೊಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ನಾವು ಇಂಪ್ಲಿಮೆಂಟ್ ಮಾಡೋದಷ್ಟೇ ನಮ್ಮ ಕೆಲಸ. ನೋಡಿ, ಮೌಲ್ಯಮಾಪನ ಮತ್ತು ದಾಖಲೀಕರಣ ಹೆಂಗಿರುತ್ತೆ ಅಂದರೆ, ಆರಂಭದಲ್ಲಿ ಮತ್ತು ಅಂತ್ಯದಲ್ಲಿ ಕಲಿಕಾ ಸೂಚಕಗಳನ್ನ ಆಧರಿಸಿ ಮಾಡಬೇಕು ಅಂತ ಹೇಳಿದ್ದಾರೆ. ಮಕ್ಕಳ ಭಾಗವಹಿಸುವ ಕಲಿಕಾ ಹಾಳೆಯ ಪೂರ್ಣಗೊಳಿಸೋದ್ರ ಮೇಲೆ ಅವ್ರದ್ದು ನಿರ್ಧಾರ ಆಗುತ್ತೆ. ಪರಿವರ್ತನಾ ಅವಧಿಯ ಮಧ್ಯಂತರದಲ್ಲಿ ಪ್ರಗತಿಯನ್ನು ಅವಲೋಕನ ಮಾಡಬೇಕಾಗತ್ತೆ. ತಪ್ಪುಗಳನ್ನು ತಕ್ಷಣವೇ ತಿದ್ದುವ ಮೂಲಕ ಕಲಿಕೆಯನ್ನು ಸುಗಮಗೊಳಿಸಬೇಕು ಅಂತ ಹೇಳಿದ್ದಾರೆ. ಅನಂತರ 4 ಮತ್ತು 5ನೇ ತರಗತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೆಲವೊಂದು ಅಂಶಗಳನ್ನ ಕೊಟ್ಟಿದ್ದಾರೆ ಪೂರ್ವ ಪರೀಕ್ಷೆ, ಸಾಫಲ್ಯ ಪರೀಕ್ಷೆಗೆ. ಈಗ ಶಿಕ್ಷಕರ ಪ್ರಮುಖ ಪಾತ್ರ ಏನಪ್ಪ ಅಂದರೆ, ವೈಯಕ್ತಿಕ ಗಮನ ಹರಿಸೋದು, ಮಾರ್ಗದರ್ಶನ ನೀಡ್ತಕ್ಕಂಥದ್ದು, ಮೋಟಿವೇಟ್ ಮಾಡ್ತಕ್ಕಂಥದ್ದು. ನಾವು ಅವರಿಗೆ ಫೆಸಿಲಿಟೇಟರ್ ಆಗಿ ಕೆಲಸವನ್ನು ನಿರ್ವಹಿಸಬೇಕು. ಒಂದು ಏನಪ್ಪ ಅಂತಂದರೆ, ಇದರಲ್ಲಿ ನಾವು 4 ಮತ್ತು 5ನೇ ತರಗತಿಗೆ 2 ಮತ್ತು 3ನೇ ತರಗತಿಗೆ ಟ್ರಾನ್ಸಿಷನ್ ಪೀರಿಯಡಲ್ಲಿ 30 ದಿನ ಏನು ಚಟುವಟಿಕೆ ಕೊಟ್ಟಿರ್ತಾರೋ ಅದನ್ನು ಮುಗಿಸಿದ ನಂತರ ಒಂದು ಶಿಕ್ಷಕ ಪೋಷಕರ ಸಭೆ ಅಂತ ಕರೆದು ಅದರಲ್ಲಿ ಆ ಮಗುವಿನ ಪರ್ಫಾರ್ಮೆನ್ಸನ್ನು ನಾವು ಶಿಕ್ಷಕರು ಪೋಷಕರೊಂದಿಗೆ ಚರ್ಚೆ ಮಾಡಬೇಕು ಅಂತ ಕೂಡ ಅವರು ತಿಳಿಸಿದ್ದಾರೆ. ಇದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು.